ಸಿನಿಮೆಯ ರೀತಿಯಲ್ಲಿ ಗನ್ ತೋರಿಸಿ ಜ್ಯುವೆಲರಿ ದರೋಡೆ ಮಾಡಲಾಗಿದೆ. ಬೆದರಿಸಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಲಾಗಿದೆ. ನೆಲಮಂಗಲದ ದಾಸನಪುರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ಸಿನಿಮೆಯ ರೀತಿಯಲ್ಲಿ ಗನ್ ತೋರಿಸಿ ಜ್ಯುವೆಲರಿಯನ್ನ ದರೋಡೆ ಮಾಡಲಾಗಿದೆ. ಬೆದರಿಸಿ ಲಕ್ಷಾಂತರ ಮೌಲ್ಯದ ಚಿನ್ನಾಭರಣವನ್ನ ದರೋಡೆ ಮಾಡಿದ್ದಾರೆ. ನೆಲಮಂಗಲದ ದಾಸನಪುರ ಬಸ್ ನಿಲ್ದಾಣದಲ್ಲಿ ನಡೆದಿರುವಂತಹ ಘಟನೆ ಇದು. ರಾಮದೇವ್ ಜ್ಯುವೆಲರ್ಸ್ ಶಾಪ್ನಲ್ಲಿ ರಾಬರಿ ಆಗಿದೆ. ಬೈಕ್ನಲ್ಲಿ ಬಂದಿದ್ದಂತಹ 3 ದುಷ್ಕರ್ಮಿಗಳಿಂದ ಕೃತ್ಯವನ್ನ ಎಸಗಲಾಗಿದೆ. 50 ಗ್ರಾಂ ಚಿನ್ನಾಭರಣ, 50,000 ನಗದನ್ನ ದರೋಡೆ ಮಾಡಿದ್ದಾರೆ. ಮಾಣಿಕ್ ರಾಮ್ ಎಂಬುವರಿಗೆ ಸೇರಿದ ಜ್ಯುವೆಲರಿ ಶಾಪ್ ಇದಾಗಿದೆ. ಸ್ಥಳಕ್ಕೆ ಈಗಾಗಲೇ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಮಳಿಗೆಯಲ್ಲಿ ಮಕ್ಕಳು ಇರುವ ಸಮಯವನ್ನ ನೋಡಿಕೊಂಡು ದರೋಡೆಕೋರರು ಅಲ್ಲಿಗೆ ಆಗಮಿಸಿ ದರೋಡೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ಇತ್ತೀಚಿನ ದಿನಗಳಲ್ಲಿ ಈ ದರೋಡೆ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಈ ಮಹಿಳೆಯರು ರಸ್ತೆಯಲ್ಲಿ ಚಿನ್ನದ ಸರವನ್ನ ಹಾಕೊಂಡು ಓಡಾಡೋ ಹಾಗೆ ಇಲ್ಲ. ಓಡಾಡ್ತಾ ಇದ್ರೆ ಸಾಕು, ಬೈಕ್ನಲ್ಲಿ ಬಂದು ಕಿತ್ಕೊಂಡು ಹೋಗ್ತಾ ಇರ್ತಾರೆ. ಜೊತೆಗೆ ಮನೆಗಳಿಗೆ ನುಗ್ಗಿ ಕಳ್ಳತನವನ್ನ ಮಾಡ್ತಾ ಇರ್ತಾರೆ. ರಾಬರಿ ಪ್ರಕರಣಗಳು ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಅದರ ಬೆನ್ನಲ್ಲೇ ಇದೀಗ ಮತ್ತೊಂದು ರಾಬರಿ ಪ್ರಕರಣ ಬೆಳಕಿಗೆ ಬಂದಿದೆ. ಜ್ಯುವೆಲರಿ ಶಾಪ್ಗೆ ನುಗ್ಗಿ ದರೋಡೆಯನ್ನ ಮಾಡಿದ್ದಾರೆ ಎನ್ನುವ ಮಾಹಿತಿ ಇದೀಗ ಲಭ್ಯವಾಗ್ತಾ ಇರುವಂತದ್ದು. ನೆಲಮಂಗಲದ ದಾಸನಪುರ ಬಸ್ ನಿಲ್ದಾಣದಲ್ಲಿ ಘಟನೆ ನಡೆದಿದೆ. ರಾಮದೇವ್ ಜ್ಯುವೆಲರ್ಸ್ ಶಾಪ್ನಲ್ಲಿ ರಾಬರಿಯನ್ನ ಮಾಡಿದ್ದಾರೆ. ಅಂದ್ರೆ ಎಷ್ಟು ದಿನದಿಂದ ಇವರು ವಂಚ ಹಾಕೊಂಡಿದ್ರು ಅನ್ನೋದನ್ನ ಇಲ್ಲಿ ಗಮನಿಸಬಹುದು. ಯಾಕೆ ಅಂತ ಅಂದ್ರೆ ಆ ಶಾಪ್ನಲ್ಲಿ ಯಾರೂ ಇಲ್ಲದ ಸಂದರ್ಭದಲ್ಲಿ, ಮಕ್ಕಳು ಇದ್ದಂತಹ ಸಂದರ್ಭದಲ್ಲಿ ಇವರು ಬಂದು ದರೋಡೆಯನ್ನ ಮಾಡಿದ್ದಾರೆ ಅಂತ ಅಂದ್ರೆ ಅವರು ಎಷ್ಟು ದಿನದಿಂದ ಇಲ್ಲಿ ಸ್ಕೆಚ್ ಹಾಕಿದ್ರು ಅನ್ನೋದನ್ನ ಗಮನಿಸಬಹುದು. ಬೈಕ್ನಲ್ಲಿ ಬಂದಿದ್ದಂತಹ 3 ದುಷ್ಕರ್ಮಿಗಳಿಂದ ಈ ಕೃತ್ಯವನ್ನ ಎಸಗಲಾಗಿದೆ. 50 ಗ್ರಾಂ ಚಿನ್ನಾಭರಣ, 50,000 ನಗದನ್ನ ದರೋಡೆ ಮಾಡಿದ್ದಾರೆ ಎನ್ನುವ ಮಾಹಿತಿ ಸಿಗ್ತಾ ಇರುವಂತದ್ದು. ಮಾಣಿಕ್ ರಾಮ್ ಎಂಬುವರಿಗೆ ಸೇರಿದಂತಹ ಜ್ಯುವೆಲರಿ ಶಾಪ್ ಇದಾಗಿದ್ದು, ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಭೇಟಿ ನೀಡಿ ಪ್ರಕರಣವನ್ನ ದಾಖಲು ಮಾಡಿಕೊಂಡಿದ್ದಾರೆ. ಆರೋಪಿಗಳಿಗಾಗಿ ಸದ್ಯ ಹುಡುಕಾಟವನ್ನ ಕೂಡ ಪೊಲೀಸರು ನಡೆಸ್ತಾ ಇದ್ದಾರೆ. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಜ್ಯುವೆಲರಿ ಶಾಪ್, ಇದೇ ಜ್ಯುವೆಲರಿ ಶಾಪ್ಗೆ ಕಳ್ಳರು ಆಗಮಿಸಿ ಯಾವ ರೀತಿ ಕಳ್ಳತನವನ್ನ ಮಾಡಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಇರಬಹುದು. ರಾಮದೇವ್ ಜ್ಯುವೆಲರಿ ಅಂಡ್ ಬ್ಯಾಂಕರ್ಸ್ ಈ ಶಾಪ್ಗೆ ಯಾರೂ ಇಲ್ಲದಂತಹ ಸಂದರ್ಭದಲ್ಲಿ, ಅಂದ್ರೆ ಮಕ್ಕಳು ಶಾಪ್ನಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಬೈಕ್ನಲ್ಲಿ ಬಂದಂತಹ ದರೋಡೆಕೋರರು ಕೆಲವೊಂದಷ್ಟು ಚಿನ್ನಾಭರಣಗಳನ್ನ ಎಗರಿಸಿಕೊಂಡು ಹೋಗುತ್ತಾರೆ ಎನ್ನುವ ಮಾಹಿತಿ ಸಿಗ್ತಾ ಇದೆ. ಸ್ಥಳಕ್ಕೆ ಮಾದನಾಯಕನಹಳ್ಳಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಸಿಸಿ ಕ್ಯಾಮ್ರಾ ಇತ್ತ, ಸಿಸಿ ಕ್ಯಾಮ್ರಾದಲ್ಲಿ ಏನಾದರೂ ಸೆರೆಯಾಗಿದೆಯಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಅಂದ್ರೆ ಏನೇನು ಕಳ್ಳತನವನ್ನ ಮಾಡಿದ್ದಾರೆ, ಬೆಳ್ಳಿ ಚಿನ್ನ ಬಿಟ್ಟು ದುಡ್ಡೆಷ್ಟನ್ನ ಕಳ್ಳತನವನ್ನ ಮಾಡಿದ್ರೆ, ಯಾವ ರೀತಿ ಬಂದಿದ್ರು, ಎಷ್ಟು ಜನ ಬಂದಿದ್ರು, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನ ಕೈಗೊಂಡಿದ್ದಾರೆ. ಚಂದ್ರ ಸರ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿದ್ದಾರೆ. ಅಂದ್ರೆ ಮಾದನಾಯಕನಹಳ್ಳಿ ಪೊಲೀಸರು ಈಗಾಗಲೇ ಸ್ಥಳಕ್ಕೆ ಆಗಮಿಸಿ ಆ ಅಂಗಡಿಯನ್ನ ಪರಿಶೀಲನೆ ಮಾಡೋದು ಮಾತ್ರವಲ್ಲದೆ ಅಲ್ಲಿನ ಸ್ಥಳೀಯರೇನಿದ್ರು ಅವರ ಹತ್ರನೂ ಕೂಡ ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಆ ಕಳ್ಳತನ ಆದಂತಹ ಸಂದರ್ಭದಲ್ಲಿ ನೀವು ಸ್ಥಳದಲ್ಲಿ ಇದ್ರಾ, ನೋಡಿದ್ರಾ, ಯಾರ್ಯಾರು ಬಂದಿದ್ರು, ಎಷ್ಟು ಜನ ಬಂದಿದ್ರು ಅನ್ನೋದನ್ನ ನೀವೇನಾದ್ರೂ ಗಮನಿಸಿದ್ರಾ, ಯಾವಾಗ ಆಗಿರುವಂತಹ ಘಟನೆ ಅಂತ ಹೇಳಿ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಅದರ ಜೊತೆಗೆ ಸ್ಥಳೀಯರಿಂದಲೂ ಕೂಡ ಕೆಲವೊಂದಷ್ಟು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ, ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಅಂದ್ರೆ ಈ ಕೇಸ್ಗೆ ಯಾವುದಾದ್ರೂ ಒಂದು
ಪ್ರೂಫ್ ಸಿಗುತ್ತಾ, ಅವ್ರು ಯಾರು ಅನ್ನೋದು ಗೊತ್ತಾಗುತ್ತಾ, ಎಷ್ಟು ಜನ ಬಂದಿದ್ರು ಅನ್ನೋದು ಗೊತ್ತಾಗುತ್ತಾ ಅನ್ನೋದ್ರ ಬಗ್ಗೆ ಪೊಲೀಸರು ಈಗಾಗಲೇ ಸ್ಥಳೀಯರಿಂದಲೂ ಕೂಡ ಅವರನ್ನ ಮಾತನಾಡಿಸುವಂತಹ ಕೆಲಸ ಮಾಡುವ ಮೂಲಕ ಈಗಾಗಲೇ ಕೆಲವೊಂದಷ್ಟು ಮಾಹಿತಿಯನ್ನ ಕಲೆ ಹಾಕ್ತಾ ಇದ್ದಾರೆ. ಜೊತೆಗೆ ಶಾಪ್ನಲ್ಲಿ ಇದ್ದಂತಹ ಮಕ್ಕಳನ್ನು ಕೂಡ ವಿಚಾರಣೆ ನಡೆಸ್ತಾ ಇದ್ದಾರೆ. ಅಂದ್ರೆ ಎಷ್ಟು ಜನ ಬಂದಿದ್ರು, ಮುಖಕ್ಕೆ ಮಾಸ್ಕ್ ಹಾಕಿದ್ರಾ, ಅವ್ರನ್ನ ಏನಾದ್ರೂ ನೀವು ನೋಡಿದ್ರೆ ಮತ್ತೆ ಗುರುತಿಸ್ತೀರಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ಮಕ್ಕಳನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಜೊತೆಗೆ ಶಾಪ್ನ ಮಾಲೀಕರೇನಿದ್ರು ಅವರನ್ನು ಕೂಡ ವಿಚಾರಣೆಯನ್ನು ನಡೆಸ್ತಾ ಇದ್ದಾರೆ. ಅಂದ್ರೆ ಹಿಂದೆ ಏನಾದ್ರೂ ಈ ರೀತಿ ಆಗಿತ್ತಾ, ನಿಮ್ಗೆ ಯಾರ ಮೇಲಾದ್ರೂ ಅನುಮಾನ ಇದೆಯಾ, ಹೀಗೆ ಎಲ್ಲ ಆಯಾಮಗಳಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಐದು ಗಂಟೆಗೆ ಎಷ್ಟು ಗ್ರಾಮ್ ಹೋಗಿದೆ ಒಳಗೆ? ಎಷ್ಟು ಹೋಗಿದೆ ಅಲ್ಲಿ ಜ್ಯುವೆಲ್ರಿ? 3 ಜನ ಇದ್ರು, ಒಬ್ಬ ಗಾಡಿ ಇದ್ರು, ಇಬ್ರು ಬಂದ್ರು ಒಳಗಡೆ. ಆಮೇಲೆ ಈ ತರ ತೋರಿಸಿದ್ರು. ಆಮೇಲೆ ಇಲ್ಲ ಅಂತಂದ್ರೆ ಅವಾಗ ಲೋವ್ ಎಲ್ಲ ತಗೊಂಡು ಕೂಡ 5 ಗಂಟೆಗೆ ಎಷ್ಟು ಗ್ರಾಮ್ ಹೋಗಿದೆ ಒಳಗೆ? ಎಷ್ಟು ಹೋಗಿದೆ ಅಲ್ಲಿ ಜ್ಯುವೆಲ್ರಿ? 3 ಜನ ಇದ್ರು, ಒಬ್ಬ ಗಾಡಿ ಇದ್ರು, ಇಬ್ರು ಬಂದ್ರು ಒಳಗಡೆ. ಆಮೇಲೆ ಈ ತರ ತೋರಿಸಿದ್ರು. ಆಮೇಲೆ ಎಸ್, ಇದಿಷ್ಟು ಆ ಮಕ್ಕಳು ಹೇಳ್ತಾ ಇರುವಂತಹ ವಿಚಾರವಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಿದ್ದಾರೆ ನಮ್ಮ ಪ್ರತಿನಿಧಿ ಕಾರ್ತಿಕ್. ಎಸ್ ಕಾರ್ತಿಕ್, ಏನಿದು ಘಟನೆ, ಯಾರು ಕಳ್ಳರು ಅಂತ ಗೊತ್ತಾಯ್ತಾ? ಘಟನೆ ಬಗ್ಗೆ ಸ್ಥಳೀಯರು ಏನ್ ಹೇಳ್ತಿದ್ದಾರೆ? ಏನು ಸಂಜೆ ಹೊತ್ತಲ್ಲಿ ಈ ಮಾಲೀಕರು ತಮ್ಮ ಮಕ್ಕಳನ್ನ ಶಾಪ್ ನಲ್ಲಿ ಬಿಟ್ಟು ಈ ಜ್ಯುವೆಲರಿ ಅಕ್ಕಪಕ್ಕದ ಶಾಪ್ ನಲ್ಲಿ ಎಸ್ ಕಾರ್ತಿಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ಓಕೆ, ಸಂಪರ್ಕ ಕಡಿತ ಆಗಿದೆ. ಎಸ್, ದೃಶ್ಯಾವಳಿಗಳಲ್ಲಿ ನೀವು ಕೂಡ ಗಮನಿಸ್ತಾ ಇರಬಹುದು. ಒಂದ್ ಕಡೆ ಪೊಲೀಸರು ಈಗಾಗಲೇ ಪರಿಶೀಲನೆಯನ್ನ ನಡೆಸ್ತಾ ಇದ್ರೆ, ಮತ್ತೊಂದ್ ಕಡೆ ಆ ಬಾಲಕ ಈಗಾಗಲೇ ಹೇಳಿಕೆಯನ್ನ ಕೂಡ ನೀಡಿದ್ರು. ಅಂದ್ರೆ ಎಷ್ಟು ಜನ ಅಲ್ಲಿಗೆ ಬಂದಿದ್ರು, ಬಂದಂತಹ ಸಂದರ್ಭದಲ್ಲಿ ಎಷ್ಟು ಜನ ಒಳಗಡೆ ಹೋದ್ರು, ಮತ್ತೆ ಆಚೆ ಯಾರು ಹೊರಗಡೆ ಕಾವಲಾಗಿ ನಿಂತಿದ್ರು, ಹೀಗೆ ಎಲ್ಲಾ ವಿಚಾರಗಳನ್ನ ತಿಳಿಸಿದ್ರು ಈಗಾಗಲೇ ಬಾಲಕ. ಜೊತೆಗೆ ಪೊಲೀಸರು ಕೂಡ ಈಗಾಗಲೇ ಎಲ್ಲ ಆಯಾಮಗಳಲ್ಲೂ ಕೂಡ ಪರಿಶೀಲನೆಯನ್ನ ನಡೆಸಿ ವಿಚಾರಣೆಯನ್ನ ಕೈಗೊಳ್ತಾ ಇದ್ದಾರೆ.